6. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ಜೇಮ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ನಾನು ನೆಕ್ಸ್ಟ್ ಟ್ರೆಕ್ಗೆ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಅಂದ್ಬಿಟ್ಟು. ಟ್ರೆಕ್ ಹೋಗಬೇಕು ಅಂದರೆ ಬಿಗಿನರ್ಸು ಏನು ಪ್ರಿಪ್ರೇಷನ್ ಇರಬೇಕು ಅದ್ರ ರಿಲೇಟೆಡ್ ವೀಡಿಯೋ ಇದು. ನಾಟ್ ಇಂಟರ್ಮೀಡಿಯೇಟ್, ಬಿಗಿನರ್. ಜಸ್ಟು ನಾವು ಒಂದು ಟ್ರೆಕ್ ಹೋಗಬೇಕು ಅಂದರೆ ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೋಬೇಕು. ಟ್ರೆಕ್ಕಿಂಗ್ ನಾನು ತುಂಬ ಟ್ರೆಕ್ಕಿಂಗ್ ಹೋಗಿದ್ದೀನಿ. ಅವಾಗ ಬೆಟ್ಟ ಗಿಟ್ಟ ಹತ್ತಕ್ಕೆ ಹೋದಾಗೆಲ್ಲ ಜನ ಬಂದಿರ್ತಾರೆ, ಮಸಲ್ ಕ್ರ್ಯಾಂಪ್ ಆಗಿರುತ್ತೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಇರ್ತೈತೆ, ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ, ಸುಮ್ಮನೆ ಬಂದ್ಬಿಡ್ತಾರೆ ವಿಡಿಯೋ ನೋಡ್ಕೊಂಡು ಹುಮ್ಮಸ್ಸಲ್ಲಿ. ಪ್ರಿಪ್ರೇಷನ್ ಇರಬೇಕು. ನಾವು ಏನೇ ಒಂದು ಕೆಲಸ ಮಾಡ್ತೀವಿ ಅಂದರೆ ಬ್ಯಾಕ್ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು ತುಂಬ ಮುಖ್ಯ. ಇವಾಗ ಅದಕ್ಕೆ ಪ್ರಿಪ್ರೇಷನ್ನು ನಾವು ಬೆಟ್ಟ ಹತ್ತಬೇಕು, ಟ್ರೆಕ್ಕಿಂಗ್ ಹೋಗಬೇಕು ಅಂದರೆ 3 ಪಾಯಿಂಟ್ ಮೇಯ್ನು. ಒಂದು ಸ್ಟ್ಯಾಮಿನಾ, ಇನ್ನೊಂದು ಸ್ಟ್ರೆಂತು, ಇನ್ನೊಂದು ಫ್ಲೆಕ್ಸಿಬಿಲಿಟಿ. ಸ್ಟ್ಯಾಮಿನಾ ಅಂದರೆ ನಮ್ಮದು ಕಾರ್ಡಿಯೋವೆಸ್ಕ್ಯುಲರ್ ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಿ ಮಾಡಬೇಕು. ಕಾರ್ಡಿಯೋವೆಸ್ಕ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ ಜಾಗಿಂಗ್ ಆಗ್ಬೋದು, ರನ್ನಿಂಗ್ ಆಗ್ಬೋದು, ಸ್ವಿಮ್ಮಿಂಗ್ ಆಗ್ಬೋದು, ಸೈಕ್ಲಿಂಗ್ ಆಗ್ಬೋದು. ಬಟ್ ನಮ್ಮ ಟ್ರೆಕ್ಕಿಂಗ್ ರಿಲೇಟೆಡ್ ಅಂದರೆ ಜಾಗಿಂಗು ಬೆಸ್ಟ್ ಎಕ್ಸಸೈಸು. ಅಂದರೆ ಟ್ರೆಕ್ಕಿಂಗ್ಗೆ ಜಾಗಿಂಗ್ ಮಾಡೋದು ಮತ್ತು ಟ್ರೆಕ್ಕಿಂಗ್ ಮಾಡೋದು ಎರಡೂ ಸೇಮ್ ಮಸಲ್ಸ್ಗೆ ಮತ್ತು ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಸೇಮ್ ಮಸಲ್ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಡೈಲಿ ಜಾಗ್ ಮಾಡಬೇಕು. ಡೈಲಿ ಒಂದು 30 ಡೇಸ್ ಬಿಫೋರೇ ನಾವು ಪ್ರಾಕ್ಟೀಸ್ ಮಾಡಬೇಕು. ಟ್ರೆಕ್ಕಿಂಗ್ ಹೋಗ್ತೀವಿ ಅಂದರೆ 4 ಕಿಲೋಮೀಟರ್ಸು 25 ಮಿನಿಟ್ಸ್ ಅಷ್ಟಲ್ಲಿ ಕಂಪ್ಲೀಟ್ ಮಾಡೋಷ್ಟು ನಾವು ಪ್ರಾಕ್ಟೀಸ್ ಮಾಡಿರಬೇಕು. ಇದು ಕಾರ್ಡಿಯೋವೆಸ್ಕ್ಯುಲರ್ ಆ್ಯಕ್ಟಿವಿಟೀಸು. ಕಾರ್ಡಿಯೋವೆಸ್ಕ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ ನಮ್ಮ ಹೃದಯ ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಹೃದಯಕ್ಕೆ ಜಾಸ್ತಿ ಹೈಟು ಬೆಟ್ಟ ಹತ್ಬೇಕಾದ್ರೆ ಜಾಸ್ತಿ ಮೇಲ್ಗಡೆ ಹೋಗ್ತಾ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ನಮ್ಮ ಹಾರ್ಟು ಕೆಲಸ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನು ಇವಾಗಿಂದಲೇ ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಕೊಟ್ಟಿರಬೇಕು. ನಮ್ಮ ಹೃದಯಕ್ಕೂ ಒಂದು ಪ್ರಾಕ್ಟೀಸ್ ಇರಬೇಕು. ಹಿಂಗೆ ಮೇಲ್ಗಡೆ ಹೋದಾಗ ಅದು ವರ್ಕ್ ಮಾಡಬೇಕು ಅಂತ ಅದಕ್ಕೆ ಸ್ವಲ್ಪ ಅಭ್ಯಾಸ ಆಗಿರುತ್ತೆ. ಇಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀವ, ಅಲ್ಲೋದಾಗ ನಮ್ಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸ್ಟ್ಯಾಮಿನಾ ಅಂದರೆ ಕಾರ್ಡಿಯೋವೆಸ್ಕ್ಯುಲರ್ ಆ್ಯಕ್ಟಿವಿಟೀಸು. ಇದು ಜಿಮ್ ಬಂದೇ ಮಾಡಬೇಕು ಅಂತ ಏನಿಲ್ಲ, ಹೊರಗಡೆಯಿಂದ ಮಾಡ್ಬೋದು. ನಮ್ಗೆ ಹೊರಗಡೆ ಜಾಗ ಇಲ್ಲ, ಟೈಮ್ ಸಾಲಲ್ಲ, ಅದಕ್ಕೆ ನಾನು ಜಿಮ್ಮಿಗೆ ಬಂದಿದ್ದೀನಿ. 4 ಕಿಲೋಮೀಟರ್ಸ್ ಜಾಗ್ ಮಾಡ್ತೀನಿ. 4 ಕಿಲೋಮೀಟರ್ ಜಾಗ್ ಮಾಡಾದ್ಮೇಲೆ ನೆಕ್ಸ್ಟ್ ವರ್ಕೌಟ್ ಹೇಳ್ತೀನಿ. ಫೋರ್ ಕಿಲೋಮೀಟರ್ ಜಾಗ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. 4 ಕಿಲೋಮೀಟರ್ ಜಾಗ್ ಸ್ಟ್ಯಾಮಿನಾ ಆಯಿತು. ನಮಗೆ ಆಟಿಗೆ ಹೆಂಗೆ ಪಂಪ್ ಆಗುತ್ತೆ ಅದನ್ನು ನಿಮಗೆ ನೆಕ್ಸ್ಟ್ ಮುಂದಿನ ವೀಡಿಯೋಗಳು ಹೇಳ್ಕೊಳ್ತಾ ಹೋಗ್ತೀನಿ. ಬೇಸಿಕ್ಕು 4 ಕಿಲೋಮೀಟರ್ ಜಾಗ್ ಮಾಡಿದ್ದೀನಿ. ಅಂದರೆ ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ಓಕೆ, ನೀವು ಸ್ಟಾರ್ಟಿಂಗ್ ಎಕ್ಸಾಮೇ 4 ಕಿಲೋಮೀಟರ್ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಆದಷ್ಟು ಡೈಲಿ ನೀವು ಒಂದು 5 ಮಿನಿಟ್ಸ್ ಜಾಗ್ ಮಾಡಿ, 10 ಮಿನಿಟ್ಸ್ ಮಾಡಿ, ಹಂಗೆ ಒಂದು 30 ಡೇಸ್ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ 4 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಬೋದು. ಆ ಥರ ಮಾಡಿ. ನೆಕ್ಸ್ಟು ಇವಾಗ ಸ್ಟ್ರೆಂತ್ ಅಂದರೆ ನಾವು ಬೆಟ್ಟ ಹತ್ತಬೇಕು ಅಂದರೆ ಇನ್ಕ್ಲೈನ್ ಹೋದರೆ ಡಿಕ್ಲೈನ್ 2 ಪೊಸಿಷನ್ ಬೆಟ್ಟ ಹತ್ತೋದು ಇದು ಎರಡೂ ಇರುತ್ತೆ. ಇವಾಗ ಅದಕ್ಕೆ ನಮಗೆ ಲೆಗ್ಸು ತುಂಬ ಇಂಪಾರ್ಟೆಂಟು. ಲೆಗ್ಸ್ ಮಸಲ್ಸು ಸ್ವಲ್ಪ ಸ್ಟ್ರೆಂತ್ ಆಗಿದ್ದರೆ ನಾವು ಬೆಟ್ಟ ಹತ್ತೋಕ್ಕೆ ಇಳಿಯೋಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಮುಂಗಾಗುತ್ತೆ. ಲೆಗ್ಸ್ಗೆ ಬೇಸಿಕ್ ವರ್ಕೌಟ್ ಯಾವುದಿಲ್ಲ, ಸ್ಕ್ವಾಟ್ಸ್, ಈಸಿ ಸ್ಕ್ವಾಟ್ಸು, ಏನಿಲ್ಲ ನಾರ್ಮಲ್ ಸ್ಕ್ವಾಟ್ಸು. ಎಲ್ಲರೂ ಮನೇಲಿ ಬೇಕಾದ್ರೂ ಮಾಡ್ಬೋದು, ಔಟ್ಡೋರಲ್ಲೂ ಮಾಡ್ಬೋದು, ಜಿಮ್ಮಲ್ಲೂ ಮಾಡ್ಬೋದು. ಹೌದಾ, ಸ್ಕ್ವಾಟ್ಸ್ ಮಾಡೋಣ. ಏನಿದೆ ಸ್ಕ್ವಾಟ್ಸು 3 into 10 ಅಷ್ಟೇ. ನೆಕ್ಸ್ಟ್ ಬಂದು ಸ್ಟ್ರೆಂತ್ ಬಂದು ನಮ್ಮ ಲೆಗ್ ಮಸಲ್ಸ್ನ ಸ್ಟ್ರೆಂತ್ ಮಾಡ್ಕೋಬೇಕು. ಅದಕ್ಕೆ ರಿಲೇಟೆಡ್ ವರ್ಕೌಟ್ಗಳು ಬಿಗಿನರ್ಸ್ಗೆ ಹೇಳ್ಕೊಡ್ತಾ ಇರೋದು ಆ್ಯಕ್ಚುಲಿ. ನೆಕ್ಸ್ಟ್ ಸ್ಟ್ರೆಂತು ಕಾಲಿಗೆ ಲೆಗ್ಸ್ ವರ್ಕೌಟು. ಈಚ್ ಸೆಟ್ಟು 3 into 10 into 3 ಸ್ಕ್ವಾಟ್ಸು. ಈ ಸ್ಕ್ವಾಟ್ಸು ಏನಿದೆ ಸಿಂಪಲ್ ಸ್ಕ್ವಾಟ್ಸು. 1 2 3 4 5 6 7 8 9 10. ನೋಡಿದ್ರೆ ಸ್ಕ್ವಾಟ್ಸ್ ಯಾವ ರೀತಿ ಮಾಡಿದೆ ಅಂತ. ಇದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. 3 into 10 into 3 ಮಾಡಬೇಕಷ್ಟೇ, ಜಾಸ್ತಿ ಏನು ಬೇಡ. 10 ಕೌಂಟ್ಸು 3 ರೌಂಡು ಮಾಡಿ. ನೆಕ್ಸ್ಟ್ ಅಂತ ಹೋಗ್ತಾ ನೀವು 30 ಡೇಸ್ ಅಷ್ಟರಲ್ಲಿ ಕೌಂಟ್ಸ್ನ ಜಾಸ್ತಿ ಮಾಡ್ಕೊತಾ ಹೋಗಬೇಕು. ಇಷ್ಟೇ ಅಂತ ಸ್ಟಾಪ್ ಮಾಡ್ಕೋಬಾರ್ದು. ನೆಕ್ಸ್ಟು ಫ್ಲೆಕ್ಸಿಬಿಲಿಟಿ ಅಂದರೆ ಸ್ಟ್ರೆಚಸ್ ಎಕ್ಸಸೈಸ್ಗಳು ಬನ್ನಿ ಮಾಡೋಣ. ಆ್ಯಕ್ಚುಲಿ ಇದು ಮಾಡೋದ್ರಿಂದ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋದು ಬಿಡುಗಡೆ ಆಗುತ್ತೆ, ನಮ್ಮ ಬಾಡಿಗೆ ಪ್ರೊಡ್ಯೂಸ್ ಆಗುತ್ತೆ. ಅದು ನಮಗೆ ತುಂಬ ಉಪಯೋಗ ಆಗುತ್ತೆ. ಅದರಿಂದ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಂಡು ಹೋಗ್ತೀನಿ. ಜಾಸ್ತಿ ಲೆಗ್ ಮಾಡೋಕೆ ಒಂದು ವೀಡಿಯೋನ ಮಾಮೂಲಿ ಇವು 10 into 3 ರೌಂಡ್ಸ್ ಮಾಡ್ತೀವಿ, ನೀವು ಮಾಡಿ. ಇದು ಬ್ಯಾಗೆಲ್ಲ ಎತ್ಕೊಂಡು ಹೋಗಿ ಕ್ಯಾರಿ ಮಾಡಬೇಕಲ್ಲ, ಅದಕ್ಕೆಲ್ಲ ಫ್ಲೆಕ್ಸಿಬಿಲಿಟಿ ಇರಬೇಕು. ಅಂಥವೆಲ್ಲರ ಕೈ ಕೊಡ್ಕೊಂಡು ಎತ್ಬೋದು, ಆ ಥರ ಎಲ್ಲ ಇರುತ್ತೆ ಸಿಚುವೇಶನ್ಗಳು ಟ್ರಿಪ್ ಹೋದಾಗ. ಈ ಸೈಡು 10 into 3 ಮಾಡಿದ್ದು ಅಷ್ಟೇ. ಇದೆಲ್ಲ ಬೇಸಿಕ್ಕು ಸ್ಟ್ರೆಚ್ ಎಕ್ಸಸೈಸ್ಗಳು.
ಓಕೆ, ಇವು ಸ್ಟ್ರೆಚಿಂಗ್ ಎಕ್ಸಸೈಸು ಆಯಿತಾ. ಇದು ಬೇಸಿಕ್ಕು. ನೀವು ಡೈಲಿ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇದಕ್ಕೆ ಜಿಮ್ಗೆ ಜಾಯ್ನ್ ಆಗಬೇಕು ಅಂತ ಯಾವುದೂ ಇಲ್ಲ. ಆರಾಮಾಗಿ ನೀವು ಔಟ್ಡೋರಲ್ಲೂ ಮಾಡ್ಬೋದು ಜಾಗಿಂಗ. ಇದಾಗಿತ್ತು ಸ್ಟ್ಯಾಮಿನಾ, ಸ್ಟ್ರೆಂತ್, ಫ್ಲೆಕ್ಸಿಬಿಲಿಟಿ 3 ವರ್ಕೌಟ್ಗಳು. ಇದು ನೆಕ್ಸ್ಟ್ ಟ್ರಕ್ಗೆ ನೀವು ಪ್ರಿಪ್ರೇಷನ್ ಆಗಬೇಕಂದ್ರೆ ಈ ಮೂರು ಬಗ್ಗೆ ನೀವು ಸುಮ್ಮನೆ ಗಮನ ಹರಿಸಿ ವರ್ಕೌಟ್ ಮಾಡಬೇಕು. ಇದಕ್ಕೆ ಜಿಮ್ಗೆ ಬರಬೇಕು ಅಂತ ಯಾವ ನೆಸೆಸಿಟಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಮನೆ ಔಟ್ಡೋರಲ್ಲೂ ಮಾಡ್ಬೋದು ಅಂತ ಎಕ್ಸಸೈಸ್ಗಳು ನಾನು ತೋರಿಸ್ಕೊಟ್ಟಿರೋದೆಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ. ನೀವು ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಪ್ರಿಪ್ರೇಷನ್ ಟ್ರಕ್ಗೆ ಪ್ರಿಪೇರ್ ಆಗಿ ನಾನು ನೆಕ್ಸ್ಟ್ ಟ್ರಿಕ್ ಯಾವ ಥರ ಕಂಪ್ಲೀಟ್ ಮಾಡ್ತೀನಿ ಸಕ್ಸಸ್ಫುಲ್ ಆಗಿ ಅಂತ ನೀವು ನನ್ನ ಜೊತೆ ಜಾಯ್ನ್ ಆಗಿ. ಓಕೆನಾ? ಥ್ಯಾಂಕ್ ಯು. ಇದೇ ಥರ ವೀಡಿಯೋಗಾಗಿ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.